ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಹಿಂದೆಯವರೇ ಇದೆಲ್ಲ ಕೆಲಸ ಮಾಡೋದು ಗಂಡ ನನ್ನ ಮಕ್ಳು. ಈಗಿನ ಸಿಚುವೇಶನ್ಗೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಹಂಗಾಗ್ಬಿಟ್ಟಿದೆ ಗೌರ್ಮೆಂಟ್. ಆ ಯೋಜನೆ ಕೊಡ್ತೀರಿ, ಈ ಯೋಜನೆ ಕೊಡ್ತೀರಿ ಅಂತ. ಹೆಣ್ಮಕ್ಳಿಗೆ ಮೊದಲು ಸೇಫ್ಟಿ ಕೊಡಿ. ಆರ್ ಯು ವರ್ಜಿನ್ ಅಂತ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋಗೆ ನಾನ್ ಕೇಳಿರೋ ಪಾಯಿಂಟ್ ಏನು, ವರ್ಜಿನಿಟಿ ಮುಖ್ಯನಾ ಅಥವಾ ಒಳ್ಳೆ ಮನ್ಸ್ ಮುಖ್ಯನಾ ಅಂತ ಕೇಳಿದೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೀವು ತಮ್ಲೈನ್ ನೋಡಿರ್ತೀರಾ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸೊ ಬಿಡದಿಲಿ ಒಂದು ಇನ್ಸಿಡೆಂಟ್ ನಡೀತು. ಖುಷಿ ಅನ್ನೋ ಒಂದು ಹುಡುಗಿನ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಸೊ ಈಗ ಒಂದು 2 days ಇಂದ ಅದು ರೇಪ್ ಮಾಡಿಲ್ಲ, ರೈಲ್ ಗುದ್ಬಿಟ್ಟು ಆ ಹುಡುಗಿ ಸತ್ತೋಗಿದ್ದಾಳೆ ಅಂತ ನ್ಯೂಸ್ ಬರ್ತಾ ಇದೆ. ಮತ್ತೆ ಪೊಲೀಸರು ಅದೇ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಅದೇ ತೋರಿಸ್ತಾ ಇದೆ, ಆ ಹುಡುಗಿ ಮೇಲೆ ರೇಪ್ ಆಗಿಲ್ಲ ಅಂತ. ಸೊ ಇದ್ರ ಬಗ್ಗೆ ಸಮೀರ್ ಅವರು ಕೂಡ ವಿಡಿಯೋ ಮಾಡಿದ್ದಾರೆ ಒಂದು, ಅದನ್ನೊಂದ್ಸರಿ ನೋಡ್ಕೊಂಡು ಬನ್ನಿ. ರೇಪು ಮತ್ತೆ ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಮಹಿಳೆಯರಿಗೆ ಯಾವ ತರ ಗೌರವ ಮತ್ತೆ ಯಾವ ತರ ಸ್ಟೇಷನ್ ಅಲ್ಲಿ ಒಂದು ಸಪರೇಟ್ ಆಗಿ ಮಹಿಳಾ ಡೆಸ್ಕ್ ಅಂತ ಇಟ್ಬಿಟ್ಟು ಹೆಲ್ಪ್ ಲೈನ್ ಇರ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾರೆ. ಅದನ್ನ ನೋಡ್ಕೊಂಡ್ ಬನ್ನಿ. ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ರೈಲ್ ಗುದ್ದಿನೇ ಹುಡುಗಿ ಸತ್ತೋಗಿರ್ಬೇಕು ಅಂತ ಅನ್ಕೊಳ್ಳಿ. ಆದ್ರೆ ರೈಲ್ ಗುದ್ದಿದ್ರೆ ಯಾರಿಗಾದ್ರೂ ಒಂದು ಪ್ರಾಣಿಗಾಗ್ಲಿ ಒಬ್ಬ ಮನುಷ್ಯನಿಗಾಗ್ಲಿ ರೈಲ್ ಏನಾದ್ರು ಗುದ್ದಿದ್ರೆ ಆ ಮನುಷ್ಯ ಇರ್ತಾನ, ಅವ್ನ ಬಾಡಿನೇ ಒಂದ್ ಹೇಳಕ್ಕೆ ಆಗಲ್ಲ, ಆ ರೇಂಜ್ಗೆ ಬಾಡಿ ಆಗ್ಬಿಟ್ಟಿರುತ್ತೆ. ಆ ಹುಡ್ಗಿನ ರೇಪ್ ಮಾಡ್ಬಿಟ್ಟು ಒಂದ್ ಹಳ್ಳದಲ್ಲಿ ಯಾರೋ ಹಾಕಿದ್ದಾರೆ. ಬಟ್ ಏನಕ್ಕೆ ಈ ತರ ಹೇಳಿ ಅಂದ್ರೆ, ರೈಲ್ ಗುದ್ದಿದೆ, ಆ ಹುಡ್ಗಿಗೆ ಮಾತ್ ಬರಲ್ಲ, ಕಿವಿ ಕೇಳ್ಸಲ್ಲ, ಬಟ್ ನೋಡಕ್ ಕಾಣಿಸುತ್ತಲ್ಲ, ನೋಡ್ಕೊಂಡೆ ಹೋಗಿರ್ತಾಳಲ್ವಾ, ಏನಕ್ಕೆ ಈ ತರ ಕೇಸ್ನ ರಿವರ್ಸ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಸೊ ಇದೇ ತರ ಈಗ ಇನ್ನೊಂದ್ ಕೇಸ್ ನಮ್ಮ ಅದ್ ಬಟ್ ರೇಪ್ ಆಗಿದೆ ಅಂತ ಇನ್ನ ಏನು ಇದಾಗಿಲ್ಲ. ಚಂದಾಪುರದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಪಕ್ಕ ಒಂದು ಬ್ಯಾಗಲ್ಲಿ, ಒಂದು ದೊಡ್ಡ ಟ್ರಾಲಿ ಬ್ಯಾಗಲ್ಲಿ ಒಂದು ಹುಡುಗಿ, ಒಂದು 14 ಇಲ್ಲ ಅಂದ್ರೆ ಒಂದು 10 ವರ್ಷ ಹುಡುಗಿ ಇರ್ಬೇಕನ್ಸುತ್ತೆ. ಆ ಹುಡುಗಿನ ಬಾಡಿ ಎಲ್ಲ ಮಡಚ್ಬಿಟ್ಟು ಕಾಲೆಲ್ಲ ಮುರಿದ್ಬಿಟ್ಟು ಮೂಗಲೆಲ್ಲ ಬ್ಲಡ್, ಆ ತರ ಒಂದು ಟ್ರೈನಲ್ಲಿ ಹೋಗೋಗಿ ಬಿಸಾಕಿದಾರೋ ಇಲ್ಲ ಅಲ್ಲಿ ಬಂದು ಯಾರೋ ಬಿಸಾಕಿದಾರೋ ಅಂತ ಗೊತ್ತಿಲ್ಲ. ದಿನೇ ದಿನ ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ರೇಪ್ಗಳು ಮತ್ತೆ ಮರ್ಡರ್ಗಳು, ಚಿಕ್ಕ ಹುಡುಗಿರನ್ನ ರೇಪ್ ಮಾಡಿ ಮರ್ಡರ್ ಮಾಡೋದು ಜಾಸ್ತಿ ಆಗ್ತಾ ಇದೆ. ಒಂದು ರೀಸನ್ ಏನಂತ ಹೇಳಿದ್ರೆ, 90% ಹೇಳ್ಬೇಕಂದ್ರೆ ಈ ಹಿಂದಿ ನನ್ ಮಕ್ಳು ಇರ್ತಾರಲ್ಲ, ಆ ನನ್ ಮಕ್ಳು ನಮ್ ಕರ್ನಾಟಕದಲ್ಲಿ ಇರೋದ್ರಿಂದಾನೇ ಈ ತರ 90% ಆಗ್ತಾ ಇದೆ. ನೀವು ತುಂಬಾ ಕೇಸ್ ನೋಡ್ಬೋದು, ನನ್ ಮಕ್ಳೇ ಮಾಡೋದು. ಮೊನ್ನೆ ಒಂದು 4 ವರ್ಷ 5 ವರ್ಷ ಹುಡುಗಿ ರೇಪ್ ಆಯ್ತು, ರೇಪ್ ಮಾಡಿ ಮರ್ಡರ್ ಮಾಡಿದ್ದ ಹಿಂದಿಯವನೇ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಹಿಂದಿಯವರೇ ಇದೆಲ್ಲ ಕೆಲಸ ಮಾಡೋದು ಗಂಡ ನನ್ ಮಕ್ಳು. ಸೊ ಇದಕ್ಕೆ ಹೇಳೋದು, ಇವಾಗಾದ್ರೂ ನಮ್ಮ ಗೌರ್ಮೆಂಟ್ ಏನ್ ನಮ್ ಗೌರ್ಮೆಂಟ್ ಇದೆ, ಮೊನ್ನೆ ಒಂದು 10 days ಆಗಿಲ್ಲ ಬಿಡದಿಲ್ ನಡೆದಿ, ಅಷ್ಟು ಬೇಗ ಇಲ್ಲಿ ಚಂದಾಪುರದಲ್ಲ ಒಂದು ಬ್ಯಾಗ್ ಅಲ್ಲಿ, ಒಂದು ಟ್ರಾಲಿ ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ದಿನೇ ದಿನೇ ಈ ತರ ಕೇಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೀರಿಯಸ್ ಆಗಿ ನಾವು ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಗೌರ್ಮೆಂಟ್, ನಾವ್ ಹೇಳ್ಬೋದು ಅಷ್ಟೇ, ಆಕ್ಷನ್ ತಗೊಳ್ಳೋದು ಗೌರ್ಮೆಂಟ್ ಬಿಟ್ಟಿರೋದು. ಕ್ರೈಮ್ ಕೇಸ್ಗಳೇ ಜಾಸ್ತಿ ಮಾಡ್ತಾ ಇರೋದೇ ಅವರು, ಹಿಂದಿ ನನ್ ಮಕ್ಳು. ಸೊ ನಮ್ಮ ಗೌರ್ಮೆಂಟ್ ಸೀರಿಯಸ್ ಆಗಿ ಆಕ್ಷನ್ ತಗೊಂತ ಇಲ್ಲ. ಇವಾಗ ಈ ಕಾಂಗ್ರೆಸ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಗೃಹಲಕ್ಷ್ಮಿ ಭಾಗ್ಯ ಕೊಟ್ರಂತೆ, ಅದು ತಿಂಗಳು ಕೊಡಲ್ಲ ಅಂತೆ, 1 ತಿಂಗಳು ಮಾತ್ರ ಅಂತೆ ಅವ್ರು ಹೇಳಿರೋದು. ಇವಾಗ ಅವ್ರ ಗೌರ್ಮೆಂಟ್ ಬಂದ್ಮೇಲೆನೆ ನಮ್ ಬೆಂಗಳೂರು ನೋಡ್ಬೋದು, ಮಳೆ ಬಂದ್ಮೇಲೆ ಯಾವ ರೇಂಜ್ಗೆ ತುಂಬಿ ಹರಿತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಇವಾಗ್ಲೂ ನಮ್ ಕರ್ನಾಟಕದಲ್ಲಿ ಚಿಕ್ಕ ಮಕ್ಳ ಮೇಲೆ ರೇಪ್ ಆಗ್ತಾ ಇದೆ. ಸೊ ಅದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಏನಕ್ಕೆ ಈ ವಿಡಿಯೋ ಮಾಡಿದೀನಿ ಅಂದ್ರೆ, ಈಗ ನಾವು ರೋಡಲ್ಲಿ ಹೋಗ್ಬಿಟ್ಟು ಹೋರಾಟ ಮಾಡೋ ತರ ಸೋಷಿಯಲ್ ಮೀಡಿಯಾನು ಆಗಿದೆ. ನಾವು ರೋಡಲ್ಲಿ ಹೋರಾಟ ಮಾಡ್ತೀರಿ, ನ್ಯೂಸ್ ಅವ್ರು ಬರ್ತಾರೆ, ನ್ಯೂಸ್ ಅವರು ಅಷ್ಟೇ, ಏನು ಅವ್ರಿಗೆ TRP ಇದ್ರೆ ಮತ್ತೆ ಯಾರಾದ್ರೂ ದುಡ್ಡು ಕೊಟ್ರೆ ಮಾತ್ರ ಒಂದು ನ್ಯೂಸ್ ನ ಪ್ರಚಾರ ಮಾಡ್ತಾರೆ. ಬಟ್ ಸೋಷಿಯಲ್ ಮೀಡಿಯಾ ಹಂಗಲ್ಲ. ಯಾವ್ದಾದ್ರು ಒಂದು ವಿಚಾರನ ನಾವು ಮಾತಾಡಿದ್ರೆ ಒಂದು ಟ್ರೆಂಡ್ ಆಗಿ ಸೊ ಎಲ್ಲರಿಗೂ ಆ ವಿಷಯ ತಲುಪುತ್ತೆ. ದಯವಿಟ್ಟು ಪೊಲೀಸರಾಗ್ಲಿ ನಮ್ಮ ಗೌರ್ಮೆಂಟ್ ಆಗ್ಲಿ ಒಂದು ಸೀರಿಯಸ್ ಆಕ್ಷನ್ ತಗೋಬೇಕು. ಸೊ ಹಿಂದಿ ನನ್ ಮಕ್ಳು ಅಂತ ಹೇಳಿದ್ರೆ, ಈ ಹಿಂದಿ ನನ್ ಮಕ್ಳಿಂದಾನೇ ಆಗ್ತಾ ಇರೋದು. 90% ಅವರಿಂದಾನೇ ಆಗ್ತಾ ಇರೋದು. ರೇಪ್ ಮಾಡ್ಬಿಟ್ಟು ಸಾಯಿಸ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ಯಾರು ಹೇಳೋರು ಕೇಳೋರು ಅವ್ರಿಗೆ ಯಾರು ಇಲ್ಲ ಅಂತ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಚಾನ್ಸ್ ಕೊಡ್ಬಾರ್ದು. ಸೊ ಹಿಂದಿ ನನ್ ಮಕ್ಳು ಬರ್ತಾರೆ ಕರ್ನಾಟಕಕ್ಕೆ, ಕನ್ನಡ ಮಾತಾಡು ಅಂತ ಹೇಳಿದ್ರೆ ಕನ್ನಡದವ್ರ ಮೇಲೆನೆ ಅವಾಜ್ ಆಗ್ತಾರೆ. ಏನಕ್ಕೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ತಪ್ಪ? ಈಗ ಒಂದ್ ಆನೇಕಲ್ಲಲ್ಲಿ ಕೂಡ ಇನ್ಸಿಡೆಂಟ್ ನಡೀತು, ಕನ್ನಡ ಮಾತಾಡ್ಬೇಕು ಬ್ಯಾಂಕಲ್ಲಿ ಅಂತ. ಏನಕ್ಕಂದ್ರೆ ಇವಾಗೇನೋ ಒಬ್ಬ ಎಜುಕೇಟೆಡ್ ಆಗಿರೋನು ಹೋದ್ರೆ ಇಂಗ್ಲಿಷ್ ಮಾತಾಡ್ತಾನೆ, ಹಿಂದಿನೂ ಮಾತಾಡ್ತಾನೆ, ಒಂದ್ 6 ಲ್ಯಾಂಗ್ವೇಜ್ ಮಾತಾಡ್ತಾನೆ, ಅವ್ನಿಗೇನು ಪ್ರಾಬ್ಲಮ್ ಇರಲ್ಲ. ಅದೇ ಏನು ಓದಿಲ್ದೇ ಇರೋ ಒಂದು ಅಜ್ಜಿ ಆಗ್ಲಿ, ಯಾರೋ ಒಬ್ರು ಬರ್ತಾರೆ ಅನ್ಎಜುಕೇಟೆಡ್, ಅವ್ರಿಗೆ ಅಲ್ಲಿರೋ ಅಂದ್ರೆ ಲೋಕಲ್ ಭಾಷೆದಲ್ಲಿ ಹೇಳಿದ್ರೇನೆ ಅರ್ಥ ಆಗೋದು. ಅದನ್ನ ಬಿಟ್ಬಿಟ್ಟು ಇಲ್ಲ ನಾವು ಹಿಂದಿನೇ ಮಾತಾಡೋದು, ನಮ್ಗೆ ಅದೇ ಬರೋದು ಅಂತ ಹೇಳಿದ್ರೆ ನಮ್ ಗೌರ್ಮೆಂಟ್ ಆಕ್ಷನ್ ತಗೋಬೇಕು. ಏನಕ್ಕೆ ಹಿಂದಿ ಅವ್ರಿಗೆ ಅಲ್ಲಿ ಕೆಲಸ ಕೊಡ್ತೀರಾ, ನಮ್ ಕನ್ನಡದವ್ರಿಗೆ ಕೊಡಿ. ಕರ್ನಾಟಕದಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಕನ್ನಡ ಬರ್ಲೇಬೇಕು.
ಕನ್ನಡ ಬಂದ್ರೆ ಮಾತ್ರ ಕೆಲಸ ಕೊಡಿ. ಏನಕ್ಕೆ ಅಂದ್ರೆ ಇಲ್ಲಿ ಬಿಸ್ನೆಸ್ ಮಾಡೋರು ಕನ್ನಡದವರೇ ಇರ್ತಾರಲ್ವಾ. ಏನೋ ಒಂದು ಹೈ ಲೆವೆಲ್ ಬಿಸ್ನೆಸ್ ಮಾಡೋನ ಆನ್ಲೈನ್ ಅಲ್ಲೇ ಮಾಡ್ತಾ ಇರ್ತಾನೆ, ಒಬ್ಬ ಅಸಿಸ್ಟೆಂಟ್ ಇಟ್ಕೊಂಡು ಮಾಡ್ತಾ ಇರ್ತಾನೆ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ನಮ್ಮ ಗೌರ್ಮೆಂಟ್ ಅದೇ ಹೇಳಿದ್ನಲ್ಲ ಅವಾಗ್ಲೇ, ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡ್ತು. ತಿಂಗಳು 2,000 ಕೊಡ್ತೀರಿ. ಸೊ ಹೆಣ್ಮಕ್ಳು ಇಂದಾನೇ ನಮ್ಮ ದೇಶ ಇರೋದು ಅಂತೆಲ್ಲ ಹೇಳ್ತು. ಬಟ್ ಈಗಿನ ಸಿಚುವೇಶನ್ಗೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಹಂಗಾಗ್ಬಿಟ್ಟಿದೆ ಗೌರ್ಮೆಂಟ್. ಅವ್ರು 2,000 ರೂಪಾಯಿ ಕೊಡ್ತಾ ಇದಾರೆ. ಆ 2,000 ರೂಪಾಯಿ ಪಕ್ಕಕ್ಕೆ ಇಟ್ಬಿಡಿ, ಅದೇ 2,000 ರೂಪಾಯಿಂದ ಬೇರೆ ಯೋಜನೆ ಮಾಡ್ಬಿಟ್ಟು ನಮ್ಮ ಹೆಣ್ಮಕ್ಳಿಗೆ ಸೇಫ್ಟಿ ಮಾಡ್ಬೋದಲ್ವಾ. ಇವಾಗ ರೇಪ್ ಆಗ್ತಾ ಇರೋದೇ ಹೆಣ್ಮಕ್ಳ ಮೇಲೆ ಅಲ್ಲ. ಎಷ್ಟೋ ಒಂದು ರೇಪು ನಡೆದಿದ್ರು ಇನ್ನ ಬೆಳಕಿಗೆ ಬಂದಿರಲ್ಲ, ಕೆಲವೊಂದು ಬಂದಿರತ್ತೆ. ಯಾವ ತರ ರೇಪ್ ಬೆಳಕಿಗೆ ಬಂದಿರೋದು, ರೇಪ್ ಆಗಿ ಮರ್ಡರ್ ಮಾಡಿರ್ತಾರಲ್ವಾ, ಅಂತ ಕೇಸುಗಳು ತುಂಬಾ ಬೆಳಕಿಗೆ ಬಂದಿದೆ. ಸೊ ಇದ್ರ ಬಗ್ಗೆ ಗೌರ್ಮೆಂಟ್ ಸೀರಿಯಸ್ ಆಕ್ಷನ್ ತಗೊಂಡ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದೆ ಇವ್ರು ಹೇಳ್ತಾ ಇರ್ತಾರಲ್ಲ, ಆ ಯೋಜನೆ ಕೊಡ್ತೀರಿ, ಈ ಯೋಜನೆ ಕೊಡ್ತೀರಿ ಅಂತ. ಹೆಣ್ಮಕ್ಳಿಗೆ ಮೊದ್ಲು ಸೇಫ್ಟಿ ಕೊಡಿ, ಇಲ್ಲಾಂದ್ರೆ ಗೌರ್ಮೆಂಟ್ ಇರೋದೇ ವೇಸ್ಟ್ ನನ್ನ ಪ್ರಕಾರ. ಎಲ್ಲಾ ಹೆಣ್ಮಕ್ಳು ಓಟ್ ಹಾಕ್ಬಿಟ್ಟು ಒಂದು ಅಧಿಕಾರನ ಕೊಡ್ತು, ಬಟ್ ಆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಇವಾಗ. ಇದನ್ನ ಯಾರು ಕೇಳ್ಬೇಕು? ನಾವು. ಏನಕ್ಕೆ ನಾವು ಹೆಂಗ್ ಕೇಳೋದು ಅಂತ ನೀವು ಕೇಳ್ಬೋದು. ಎಲ್ಲಾರು ಒಂದೊಂದು ವಿಡಿಯೋ ಮಾಡಿ ಹಾಕಿ, ಅದೊಂದು ಟ್ರೆಂಡ್ ಆಗುತ್ತೆ. ಆ ಟ್ರೆಂಡ್ ಆದಾಗ ಎಲ್ಲಾರ್ಗೂ ತಲುಪುತ್ತೆ. ಆಮೇಲೆ ಬೇಕಂದ್ರೆ ರೋಡಿಗೆ ಇಳಿದ್ಬಿಟ್ಟು ಹೋರಾಟನೇ ಮಾಡ್ಬೋದು. ಅದನ್ನ ಬಿಟ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ಗಳು ಹಾಕೊಂಡು, ನಾನೊಂದು ವಿಡಿಯೋ ಮಾಡಿದ್ದೆ, ಆರ್ ಯು ವರ್ಜಿನ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋಗೆ ನಾನ್ ಕೇಳಿರೋ ಪಾಯಿಂಟ್ ಏನು, ವರ್ಜಿನಿಟಿ ಮುಖ್ಯನಾ ಅಥವಾ ಒಳ್ಳೆ ಮನ್ಸ್ ಮುಖ್ಯನಾ ಅಂತ ಕೇಳಿದ್ದೆ. ಅದಕ್ಕೆ ಎಷ್ಟು ಕಮೆಂಟ್, ಯಾರು ಕಮೆಂಟ್ ಹಾಕಿದ್ರಿ ಅವ್ರನ್ನೆಲ್ಲ ಹೈಡ್ ಮಾಡಾಕ್ದೆ. ಬಟ್ ಕಮೆಂಟ್ ಹಾಕಿರೋರೆಲ್ಲ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕಿ ಇದ್ರ ಬಗ್ಗೆ. ಏನಕ್ಕೆ ಹಾಕಲ್ಲ? ನಿಮ್ಗೆ ಕಮೆಂಟ್ ಮಾಡೋದು ಮಾತ್ರ ಗೊತ್ತು ಅಷ್ಟೇ.